ಯವ್ವ ಇಷ್ಟೊತ್ತಾತದಲ್ವೇ ಇನ್ನೂ ಬರವಲ್ರಲ್ಲ ಅಪ್ಪ ಅವರು. ಆಗಲೇ ಬಿಟ್ಟಿನಂತ ಅಂದ್ರೆ ಒಂದು ತಾಸು ಮೇಲಾತ ಅವ್ರು ಬಿಟ್ಟಿನಂತ ಹೇಳಿ ಇನ್ನೂ ಬರವಲ್ರಲ್ವೇ. ಹ್ಞೂ ನೋಡವ, ನಾನು ಅದ ಕಾಯಕೊಂತೀನಿ. ಎಷ್ಟೊತ್ತಾತು ಆಗಲಿಂದ ಒಂದು 5-6 ಸಲ ಆತು ನಾನು ಇಲ್ಲಿ ಹೊರಗೆ ಬರೋದು ಒಳಗೆ ಹೋಗೋದು, ಹೊರಗೆ ಬರೋದು ಒಳಗೆ ಹೋಗೋದು ಮಾಡಿ. ಇವ್ರು ನೋಡಿದ್ರಿ ನಾ ಬರವಲ್ರು. ನಡಿ ನಡಿ, ಅವ್ರು ಬರೋಷ್ಟಿಗೆ ಒಂದು ಸ್ವಲ್ಪ ಚಾಗಿ ಮಾಡೋಣ, ಬಂದು ಚಾನಾರು ಕುಡಿತಾರ, ಬಂದ್ರೆ ಒದರ್ತಾರೆ ನಡಿ. ಇನ್ನು ಎಷ್ಟೊತ್ತಂತ ಕಾಯೋದು, ನಾವು ಅರ್ಧ ತಾಸು ಮೇಲೆ ಆತ ಕಾಯಕೊಂತವ್ರಿಗೆ. ಎಲ್ಲರ ನಡಕ್ಕೆ ನಿಂದ್ರಿಸಿ ಚಾಗಿ ಕುಡ್ದು ಬರಾಕುಂತಾರ ಏನು. ನಡಿ ನಡಿ, ಬಂದ್ಮೇಲೆ ಕರೀತಾರಲ್ಲ ಅವಾಗ ಬಂದ್ರಾತು. ಲಕ್ಷ್ಮಕ್ಕ, ಲಕ್ಷ್ಮಕ್ಕ ಬರ್ರಿ ಬೇ, ನಾವು ಬಂದ್ವಿ. ಪಂಚವ, ನಿಮ್ಮ ಮಕ್ಕ ಎಲ್ಲೋದ್ಲು ಕಾಣವಲ್ಲ. ಅದು ಮಾವರ ರಾಧವಕ್ಕರ್ ಬಂದಿದ್ರಲ್ಲ, ಅವ್ರನ್ನ ಮನೆಗೆ ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋದ್ರು. ಓ ಹೌದನಮ್ಮ, ಇರ್ಲಿ ಬಿಡು. ಏನ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ ಬರ್ರಿ, ಆಮೇಲೆ ಬೇಕಾರೆ ಹೊಲಕ್ಕೆ ಹೋಗಕ್ಕೆ ಬರ್ತೈತಿ. ಮುಂಜಾನಿಂದ ಗಾಡಿಯಾಗ ಅಡ್ಡಾಡಿ ಸುಸ್ತಾದಂಗೆ ಆಗ್ಬಿಟ್ಟೈತಿ. ಒಂದು ತಟ್ಟು ಕುತ್ಕೊಂಡ ಬಾರ ಏನ. ಹ್ಞೂನಪ್ಪ ಯಪ್ಪ, ನಮಗೆ ಅಡ್ಡಾಡಂದ್ರೆ ಎಷ್ಟು ಬೇಕಾದ್ರೆ ಅಡ್ಡಾಡ್ಬೋದು, ಆದರೆ ಈ ಗಾಡ್ಯಾಗ ಕುತ್ಕೊಳೋದು ಮಾತ್ರ ಆಗಂಗಿಲ್ಲ ನೋಡು. ಇವತ್ತಂತೂ ಹೋಗೋ ಮುಂದೆ ಗಾಡ್ಯಾಗ ಕುತ್ಕೊಂಡು ಹೋಗಿವಿ, ಬರೋ ಮುಂದೆ ಕುತ್ಕೊಂಡ್ಬಂದಿವಿ, ಕಾಲೆಲ್ಲ ಹಿಡ್ಕೊಂಡಂಗೆ ಆಗ್ಬಿಟ್ಟವು. ಒಂದು ತಟ್ಟು ಕುಂತು ಹೋದ್ರಾತು ಬರ್ರಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮ ಎಲ್ರಿಗೂ ವಿಡಿಯೋ ಇಷ್ಟ ಆಗ್ತಾ ಇದೆನಾ ಅಥವಾ ಇಲ್ಲ ನನಗಂತೂ ಗೊತ್ತಾಗ್ತಾನೇ ಇಲ್ಲ. ಯಾಕಂದರೆ ವ್ಯೂಸ್ ಭಾಳ ಅಂದರೆ ಭಾಳ ಕಡಿಮೆ ಆಗ್ತಾಯಿದೆ. ಹಾಗೆ ಕಮೆಂಟ್ ಕೂಡ ಮಾಡೋರು ಕೂಡ ಕಡಿಮೆನೇ ಆಗ್ತಾಯಿದೆ. ಪ್ಲೀಸ್ ಆ ಥರ ಮಾಡಬೇಡ್ರಿ. ನಿಮ್ಮದು ವ್ಯೂಸ್ ಕಮ್ಮಿ ಆದರೆ, ಕಮೆಂಟ್ ಕಮ್ಮಿ ಆದರೆ ನನಗೂ ಇಲ್ಲಿ ಬೇಜಾರಾಗುತ್ತೆ ವಿಡಿಯೋ ಮಾಡೋದಕ್ಕೆ. ಅದಕ್ಕೋಸ್ಕರ ಪ್ಲೀಸ್ ನಿಮಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವರಿಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ಹಾಗೆ ನೀವು ವಿಡಿಯೋನ ನೋಡಿ ಮತ್ತು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ, ಸರಿನಾ? ನಮಸ್ಕಾರ. ಹಾಗೆ ನಂದು ಇನ್ನೊಂದು ಹೊಸ ಚಾನಲ್ ಇದೆ ಅಂತ ಹೇಳಿದ್ದೆ, ಕಾರ್ಟೂನ್ ಜಗತ್ತು ಅಂತ. ಅದರದ್ದು ಲಿಂಕನ್ನು ನಾನು ಪೋಸ್ಟ್ ಮಾಡಿರ್ತೀನಿ ಡೈಲಿ ಅದು ವಿಡಿಯೋದ ಲಿಂಕನ್ನು ಇದು ಫ್ಯಾನ್ಸ್ ಕಾರ್ಟೂನ್ ನಲ್ಲಿನೇ ಪೋಸ್ಟ್ ಮಾಡಿರ್ತೀನಿ. ನೀವು ಜಸ್ಟ್ ಅದರ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಆ ವಿಡಿಯೋ ಆನ್ ಆಗುತ್ತೆ. ಆ ಚಾನಲ್ಗೂ ಪ್ಲೀಸ್ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ನಮಸ್ಕಾರ. ಎಲ್ಲೋಗಿದೆಯಾ ಲಕ್ಷ್ಮಕ್ಕ? ಎಷ್ಟೊತ್ತಾತ ನಾವು ಬಂದು ನೀನು ನೋಡಿದ್ರೆ ಹೊರಗೆ ಬರೋವಲ್ಲೆಲ್ಲ. ಅಯ್ಯೋ ಯವ್ವ, ಇಷ್ಟ ತನಕ ನೀವು ಬರ್ತೀರಿ ಅಂತಂದು ನಾನು ನೇತ್ರವ ಕಾದು ಸಾಕಾಗುತ್ತೆ. ಒಂದು 20 ಸಲ ಅಡ್ಡಾಡಿವಿ ನೋಡು ಮನೆ ಒಳಗೆ ಹೊರಗೆ. ನೀವು ಬರಲಿಲ್ಲಲ್ಲ, ಮತ್ತು ಅದಕ್ಕೆ ಚಾ ಕರಿ ಇಟ್ರ ತಡಿ, ಇನ್ನೇನು ಬರೋ ಹೊತ್ತಾತವ್ರು, ಬಂದಮೇಲೆ ಚಾ ಕೊಟ್ರ ಆಯ್ತಂತಂದು ಈಗ ಚಾ ಕೆಡಕ್ಕೆ ಹೋದ್ವಿ, ನೀವು ಕರೆದ್ರಿ ನೋಡ್ರಿ. ಇರಿ ಕುತ್ಕೋರಿ, ನೀರು ಮತ್ತು ಚಾ ತೊಗೊಂಡ್ಬರ್ತೀನಿ ಕುಡಿಯಂತ್ರಿ ಅಂತ. ಅಯ್ಯೋ ಲಕ್ಷ್ಮಕ್ಕ, ಚಾನ ಏನಂದ್ರೆ ಏನು ಬೇಡಪ್ಪ ನಮಗಂತೂ. ರಾತ್ರಿ ಊಟನೂ ಬೇಡ ಅಂತ ಅನಿಸ್ಬಿಟ್ಟೈತಿ ನೋಡು. ಯಾ ನಮ್ನಿ ಅಲ್ಲೇ ಹೊಟ್ಟೆ ತುಂಬ ಹಂಗೆ ಊಟ ಮಾಡ್ಕೊಂಬಂದೀವಿ. ಈಗಂತೂ ಏನಂದ್ರೆ ಏನು ಬೇಡವಯ್ಯವ್ವ, ಹೊಟ್ಟೆಗೆ ಜಾಗನೇ ಇಲ್ಲ ನೋಡು, ಅಷ್ಟು ತುಂಬಿಟ್ಟೈತಿ ನೋಡು ಹೊಟ್ಟೆ. ಹೌದಾ? ಅಷ್ಟು ಥರ ವೆರೈಟಿ ಅಡುಗೆ ಮಾಡಿಸಿದ್ರೇನು? ಅಯ್ಯೋ ಅತ್ತಿಗೆಮ್ಮ, ಒಂದು 20 ಥರ ವೆರೈಟಿ ಅಡುಗೆ ಮಾಡಿಸಿದ್ರು ಬಿಡ್ರಿ. ಏನು ಥರ ಅಡುಗೆ ಅಂದ್ರೆ ಯಪ್ಪ ನಮಗಂತೂ ಎಲ್ಲ ಥರ ತಿಂದು ಸಾಕಾಗೋದು ನೋಡು. ಮತ್ತು ಲಾಸ್ಟಿಗೆ ಬರೋ ಮುಂದೆ ಐಸ್ ಕ್ರೀಮು ಮತ್ತು ಪಾನು ಎಲ್ಲನೂ ಇತ್ತು. ಮತ್ತು ಆಮೇಲೆ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮತ್ತೆ ಇನ್ನೇನು ಬರೋ ಟೈಮಿಗೆ ಮತ್ತೆ ವಾಪಸ್ ಜ್ಯೂಸ್ ತರಿಸಿದ್ರು. ಹೋದ್ಮೇಲೂ ಜ್ಯೂಸ್ ಕುಡ್ತೀವಿ, ಮತ್ತು ವಾಪಸ್ ಬರೋ ಮುಂದೆ ಇಲ್ಲ ತಡೀರಿ ಹೋಗಂತ್ರಿ ಅಂತ ಬಿಸಿಲೈತೆ ಅಂತಂದು ಮತ್ತು ಜ್ಯೂಸ್ ಕೊಟ್ಟರು. ಮತ್ತು ಬರೋ ಮುಂದೆ ಜ್ಯೂಸ್ ಕುಡಿದು ಬಂದೀವಿ ನೋಡು ಅತ್ತಿಗೆಮ್ಮ. ಈಗಂತೂ ನಮಗೆ ಏನಂದ್ರೆ ಏನು ಬೇಡ, ಚಾ ಬೇಡ, ಏನು ಬೇಡಪ್ಪ. ಅಬ್ಬಾಬಾಬಾಬಾ, ಹಂಗಂದ್ರೆ ಚಲೋ ಊಟ ಆಗೈತಿ ಮಧ್ಯಾಹ್ನ ಎಲ್ರದ್ದು ಅಲ್ಲಿ. ಅಯ್ಯೋ ಕೇಳ್ತೇನು ಬೇಕಾ, ಎಲ್ಲರೂ ಮಸ್ತ್ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಂದೀವಿ ನೋಡು. ನೀನು ಮತ್ತು ನೇತ್ರವ ಸರಸ್ವತಿನ ನೋಡು ಮಿಸ್ ಆಗಿದ್ದಂದ್ರೆ ಅಂದಂಗೆ ಅವ್ರ ಮನ್ಯಾಗೂ ಎಲ್ಲರೂ ಕೇಳಿದ್ರು ಬೀಗ್ರವರೆಲ್ಲ. ಅಯ್ಯೋ ಲಕ್ಷ್ಮಕ್ಕ ಅವ್ರನ್ನ ಕರ್ಕೊಂಬರ್ಬೇಕಿಲ್ಲ, ಚಲೋ ಆಕಿತ್ತು ಅಂತಂದ್ರೆ. ಮತ್ತು ನಾವ ಇಲ್ಲ, ಅದು ನಮ್ದು ಕಡೆ ಪದ್ಧತಿ ಏನಂದ್ರೆ ಹೋಳ್ಗೆ ಊಟಕ್ಕೆ ಹೋಗೋ ಮುಂದೆ ತಾಯಿನ ಮತ್ತು ಹುಡುಗಿನ ಕರ್ಕೊಂಡು ಹೋಗಂಗಿಲ್ಲ ಅಂತಂದ್ವಿ. ಓ ಹೌದಾ ಅಂತ ಅಂದ್ರೆ ಅವರು. ನೀವ ನೋಡಿ ಮಿಸ್ ಆಗಿದ್ದಂದ್ರೆ. ಓ ಹೌದನೇ, ಇರಲಿ ಬಿಡು, ಮತ್ತೆ ಯಾವಾಗಾರ ಹೋದ್ರಾತು ರೀ. ಅಂದಂಗೆ ಹೆಂಗಿತ್ತು ಮನೆ? ಚಂದಿತ್ತನ? ನಿಮಗೆ ಹೆಂಗೆ ಅನ್ನಿಸ್ತು ಮನೆ, ಅವರ ಮನೆಯವ್ರದ ಎಲ್ಲ ವಾತಾವರಣ ಎಲ್ಲ ನೋಡಿ ಏನು ಅನ್ನಿಸ್ತು ನಿಮಗೆ? ಅದಕ್ಕೆಮ್ಮ, ಅದನ್ನ ಯಾರ ಮನಿ ಅಂತಾರನ್ರಿ? ಸಾಧ್ಯನೇ ಇಲ್ಲ ಬಿಡ್ರಿ, ಅದನ್ನ ಮನಿ ಅನ್ನಕ ಸಾಧ್ಯ ಇಲ್ಲ ನೋಡ್ರಿ. ಯಾಕಿಂಚಪ್ಪ, ಏನಾಯ್ತು? ಎದಕ್ಕೆ ಮನೆ ಚಂದಿಲ್ಲ ಆಗಿತ್ತಾನ? ಚಲೋ ಇಲ್ಲನ ಮನೆ? ಅಯ್ಯೋ ಅತ್ತಿಗೆಮ್ಮ, ಮನಿ ಅಲ್ಲದ ಅರಮನೆ ಇದ್ದಂಗಿತ್ತು. ಯಪ್ಪ ಕೇಳಿಲ್ಲ ಬೇಕಾರೆ ಅಣ್ಣನ ಹೇಳ್ತಾನೆ ನೋಡ್ರಿ. ರೀ ನಿಮ್ಗೆ ಹೆಂಗೆ ಅನ್ನಿಸ್ತೀವಿ ಮನೆ ಮತ್ತು ಅವ್ರ ಮನೆಯವ್ರನ್ನೆಲ್ಲ ನೋಡಿ? ಮನಿ ಅಲ್ಲ ಬಿಡುದು, ಕೆಂಚಪ್ಪ ಅಂದಂಗೆ ಅರಮನೆ ನೋಡಾಕ ಮಿಕ್ಕ 1 ತಾಸು ಮೇಲೆ ಹಿಡ್ದೈತಿ ನೋಡಿ ಟೈಮ್. ಎಲ್ಲಾನು ನೋಡ್ಬೇಕಂದ್ರೆ 1 ತಾಸು ಮೇಲೆ. ಅಂತ ದೊಡ್ಡ ಮನಿ ಮುಂದೆ ದೊಡ್ಡ ಜಾಗ, 4-5 ಕಾರು ಮತ್ತು ಬೈಕು. ಯಪ್ಪ ನಾವಂತೂ ನೋಡಿ ಗಾಬ್ರಿನ ಆದ್ವಿ ಬಿಡು. ಅಷ್ಟು ದೊಡ್ಡ ಮನಿ. ಮತ್ತು ಬರೇ ಮನಿ ಅಷ್ಟ ದೊಡ್ಡದಲ್ಲ, ಮನೆಯಾಗಿರೋ ಜನದ ಮನಸ್ಸು ಕೂಡ ಅಷ್ಟು
ಅಷ್ಟ ದೊಡ್ಡದೈತಿ ನೋಡು. ಯಪ್ಪ ಯಪ್ಪ ನಮ್ಮ ನೇತ್ರವ ನಿಜ ಯಾ ಜನ್ಮದಾಗ ಏನು ಪುಣ್ಯ ಮಾಡಿದ್ಲ ಏನ ಒಳ್ಳೆ ಮನೆ ಸಿಕ್ಕೈತಿ ನೋಡು ನಮ್ಮ ನೇತ್ರವ್ಗ. ಹೌದಾ ರೀ, ನನಗಂತೂ ನೀವು ಹೋಗಿ ಬರೋವರೆಗೂ ಯಪ್ಪ ಮನಸ್ನಾಗ ಮನಸ್ಸಿಲ್ಲಾಗಿತ್ತು ನೋಡ್ರಿ. ಏನಾಗುತ್ತಾ ಏನ ಇವ್ರಿಗೆ ಇಷ್ಟ ಆಗುತ್ತಾ ಏನ ಇಲ್ಲ ಅಂತಂದು ಅನ್ಕೊಂಡಿದ್ದೆ ನೋಡಿ. ನಾನಂತೂ ನಿಮಗೆ ಇಷ್ಟ ಆತಲ್ಲ ಯಪ್ಪ, ನಂಗಂತ ಅಷ್ಟು ಸಾಕು. ಮನೆ ಅಷ್ಟು ದೊಡ್ಡದೈತನ್ರಿ ಅವ್ರದ್ದು. ಅಯ್ಯ ಲಕ್ಷ್ಮಕ್ಕ, ಯವ್ವ 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 ಸಿಕ್ಕಾಪಟ್ಟೆ ದೊಡ್ಡದೈತೆ ಯವ್ವ. ಮನ್ಯಾಗಂತೂ ಆಳು ಕಾಳು ಸಿಕ್ಕಾಪಟ್ಟೆ ಅದಾರ ನೋಡು. ಕೈ ಗೊಬ್ಬರ ಆಳ ಕಾಲು ಗೊಬ್ಬರ ಆಳ. ಮನ್ಯಾಗ ಇವ್ರ ಮನೆ ಮಂದಿಗಿಂತ ಆಳ ಭಾಳ ಮಂದಿ ಅದಾರ ನೋಡು ಆ ಮನ್ಯಾಗ. ಏನ್ತನ ಏನು ಯಪ್ಪ 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 ಯಪ್ಪ, ಏನೋ ಒಟ್ಟು ದೇವ್ರ ದಯೆಯಿಂದ ನನ್ನ ಮಗಳು ಒಂದು ಒಳ್ಳೆ ಮನೆಗೆ ಸೇರ್ತಾಳಲ್ಲ ಅಷ್ಟ ಸಾಕಪ್ಪ ಯಪ್ಪ, ಮತ್ತೇನು ಬೇಡ. ನಾವಂತೂ ಒಬ್ಬರಿಗೂ ಒಂದು ಕೇಡು ಬಯಸಿಲ್ಲ. ಆ ದೇವ್ರು ನನ್ನ ಮಗಳಿಗಾರ ನಮ್ಮ ಮಗಳಿಗಾರ ಆರಾಮ್ ಮಾಡಿದ್ರೆ ಆರಾಮ್ ಜೀವನ ಕೊಟ್ಟುಬಿಟ್ರೆ ಅಷ್ಟೇ ಸಾಕಪ್ಪ. ಆಕೆ ಒಂದು ಒಳ್ಳೆ ಮನೆ ಸೇರಿಬಿಟ್ರೆ ನಮಗೆ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ನೋಡು. ಅಯ್ಯೋ ಅವ್ರ ಮನ್ಯಾಗಂತೂ ಎಷ್ಟು ಜೀವದಾರ ಅಂದ್ರೆ ನೇತ್ರವನ ಮೇಲೆ. ನಮ್ಮ ಸೊಸಿಗೆ ನೀವು ಏನು ಹಾಕೋದು ಬೇಡ, ಏನು ಬೇಡ. ನೀವು ₹1 ವರದಕ್ಷಿಣೆ ಕೊಡೋದು ಬೇಡ. ನೀವು ವರದಕ್ಷಿಣೆ ಕೊಟ್ರೆ ನಮಗೆ ಇಷ್ಟನ ಆಗಂಗಿಲ್ಲ ಅಂತಂದು ಹೇಳ್ಬಿಟ್ರೆ ಅವರು. ಅವ್ರು ಹಂಗಂತಾರೀ, ನೀವು ಹಂಗಂತ ಹ್ಞೂ ಅಂತ ಅನ್ಕೊಂಡ್ ಬಂದ್ಬಿಟ್ರೇನ ನಮ್ಮ ಕೈಯಾಗ ಎಷ್ಟಾಕೈತಿ ನಾವು ಅಷ್ಟು ಹಾಕ್ತೀವ್ರಿ ಅಂತ ಅನ್ಬೇಕಿಲ್ಲ ನೀವು. ಅಯ್ಯೋ ದೇವ್ರೇ, ಎಷ್ಟು ಹೇಳಿದ್ದೆ ಬೇಕಾದ್ರೆ ಕೇಳಿಲಿ. ಸಾಗರ ಅದಾನಲ್ಲ ನಮ್ಮ ಮಳಿ ಅಂದ್ರೆ ಆ ಹುಡುಗರು ಎಷ್ಟು ಶಾಣೆದೈತೆ ಮವರ. ನೀವು ಮಾತ್ರ ಯಾವುದೇ ಕಾರಣಕ್ಕೂ ಒಂದು ಗುಂಜು ಬಂಗಾರ ಹಾಕಂಗಿಲ್ಲ. ನನಗೆ ಬಂಗಾರ ಇಷ್ಟನೂ ಆಗೋದಿಲ್ಲ, ನಾ ಹಾಕೋದಿಲ್ಲ. ನಮ್ಗೆ ಏನು ಬಂಗಾರ ಬೇಡ ಅಂದಂಗೆ. ಮತ್ತೆ ನಿಮ್ಮ ಮಗಳಿಗೂ ಹಾಕೋಬೇಡ್ರಿ. ನಿಮ್ಮ ಮಗಳಿಗೂ ಮದುವೆಯಾಗ ಮಂಗಳಸೂತ್ರ, ನಕ್ಲೇಸು, ಕಿವೇನು, ಚೈನು ಎಲ್ಲ ನಾವೇ ಹಾಕ್ತೀವಿ. ನೀವೇನು ಅವು ಹಾಕೋ ಅವಶ್ಯಕತೆನೇ ಇಲ್ಲ ಅಂತಂದ್ರು ನೋಡೋರು. ಅತ್ತಿಗೆಮ್ಮ, ಈಗಿನ ಕಾಲದಾಗೂ ಇಂಥ ಮಂದಿ ಅದಾರ ಅಂತ ನನಗಂತೂ ನಂಬಕ್ಕಾಗವಲ್ದು ನೋಡು. ಎಷ್ಟು ಒಳ್ಳೆ ಮನಿ ಜನ ಅದಾರ. ಬಾಬಾ ಒಳ್ಳೆ ಜನ ಬಿಡ್ರಿ. ಆದರೂ ಅವ್ರು ಅಂದಾರ ಅಂತಂದ್ರೆ ಬಿಡೋದು ಬೇಡ್ರಿ. ನಮ್ಮ ಕೈಯಾಗ ಎಷ್ಟಾಕೈತಿ ಅಷ್ಟು ನೇತ್ರವ್ಗಾರ ಹಾಕಿದ್ರೆ ಆತು. ನೇತ್ರವ್ಗೆ ಹಾಕಿದ್ರು ಅದ ಮನೆಗೆ ಅಲ್ಲ ಮುಂದೆ ಸೇರೋದು. ಅದಕ್ಕೆ ಎಷ್ಟಾಕೈತೆ ಅಷ್ಟು ನೇತ್ರವ್ಗೆ ಹಾಕೊಂತಗೋರಿ. ಅತ್ಯಾರ ನೀವ್ಯಾಕ್ರಿ ಸುಮ್ಮನೆ ಕುಂತು ಬಿಟ್ಟಿರಲ್ಲ? ನಿಮಗೆ ಹೆಂಗೆ ಅನ್ನಿಸ್ತು? ಮನಿ ಎಲ್ಲ ನೋಡಿದ್ರಲ್ಲ ಹುಡುಗ, ನಿಮಗೇನು ಅನ್ನಿಸ್ತ್ರಿ? ಇಷ್ಟ ಆತಾ? ಎಲ್ಲ ಮುಗಿದ್ಮೇಲೆ ಈಗ ಅದಕ್ಕೆ ಕೇಳ್ತೀರಿ ನಮಗೆ? ನಮಗಿಷ್ಟ ಇದ್ರೇನು ಇಲ್ಲ ಅಂದ್ರೆ ಏನು? ನಿಮಗೆ ತಿಳಿದಂಗಲ್ಲ ನೀವು ಮಾಡೋದು, ಮತ್ತೆ ಅದಕ್ಕೆ ಕೇಳ್ತೀರಿ ನನಗೆ ಮೇಲಿನ ಮಾತಿಗೆ? ಯಾಕ್ರಿ ಅತ್ತಾರ ಆ ಥರ ಮಾತಾಡ್ತೀವಿ? ಈಗ ಕೇಳಕ್ಕೆ ಕುಂತೀವಲ್ಲ, ನಿಮ್ಗೆ ಹೆಂಗೆ ಅನ್ನಿಸ್ತು ಏನು ಅನ್ನೋದು ಹೇಳ್ರಿ. ಮನೆ ಹೆಂಗೆ ಅನ್ನಿಸ್ತು? ಅಲ್ಲಿರೋರೆಲ್ಲ ಹೆಂಗೆ ಅನಿಸಿದ್ರು? ಊಟ ಎಲ್ಲ ಮಾಡಿದ್ರಲ್ಲ ಹೆಂಗೆ ಅನ್ನಿಸ್ತು ಹೇಳ್ರಿ ಅತ್ತಾರ ನೀವು. ಈ ಊಟನ ಅದು ಯಪ್ಪ ಯಪ್ಪ ಯಪ್ಪ, ನನಗಂತೂ ಒಂದು ಚೂರು ಅಂದ್ರೆ ಚೂರು ಊಟ ಸೇರಲಿಲ್ಲ ನೋಡು. ಏನು ಅಡುಗೆ ಮಾಡಿಸಿದ್ರೆ ಎಂತ ಮಾಡಿಸ್ತಾವನಪ್ಪ ಯಪ್ಪ. ಈಗಿನ ಕಾಲದಾಗಂತೂ ಅಡುಗೆನ ಒಂದು ಚೂರು ಚಲೋ ಇಲ್ಲ ಆಗಿತ್ತು ನೋಡವ. ನನಗಂತೂ ಇಷ್ಟನೇ ಆಗಲಿಲ್ಲ. ನಾನಂತೂ ಊಟನ ಮಾಡೋಕೆ ಹೋಗಲಿಲ್ಲ ನೋಡಲ್ಲಿ. ಹೌದು ಬಿಡ್ರಿ ಅತ್ತಾರ, ಪಾಪ ನೀವು ಅಲ್ಲಿ ಊಟನ ಮಾಡಲಿಲ್ಲ. 4 ತಂದೂರಿ ರೋಟಿ, ಆಮೇಲೆ 1-2 ತಾಟ ಅನ್ನ, ನೀವು ಊಟನ ಮಾಡಲಿಲ್ಲ ಬಿಡ್ರಿ ಅಲ್ಲಿ. ನೀವು ತಿಂದೇಲಿ ಬಿಡ್ರಿ. ನಿಮ್ಮ ಥರನ ಯಾರೋ ಒಬ್ರು ಆ ಮನೆಗೆ ಬಂದಿದ್ರು ನೋಡ್ರಿ, ಶಿಸ್ತು ಊಟ ಹೊಡೆದು ಬಂದರು ನೋಡ್ರಿ. ನೀವು ನೋಡಿದ್ರೆ ಪಾಪ ಊಟನ ಮಾಡ್ಲಾರ್ದ ಕುಂತಿದ್ರಿ ನೋಡ್ರಿ ಒಂದು ಮೂಲ್ಯಾಗ. ಆಗಲೇ ಕಣ್ಣಿಟ್ಟು ಬಿಟ್ಟೇನ ನನ್ನ ಮೇಲೆ. ನನಗೆ ಗೊತ್ತಿತ್ತು ಅದಕ್ಕೆ ಎದಕ್ಕೆ ಹೊಟ್ಟೆ ನೋವು ಕುಂತೈತಿ ಅಂತೀನಿ ನಾನು ಬಸ್ನಾಗ ಬರೋ ಮುಂದೆ. ಅದಕ್ಕೆ ಅಂತೀನಿ ನೀನು ಕಣ್ಣು ಬಿಟ್ಟಿದ್ದೆ, ಅದಕ್ಕೆ ನನಗೆ ಹೊಟ್ಟೆ ನೋವು ಕುಂತೈತಿ. ಏನು ಹಂಗೆ ಎಲ್ಲರೂ ಬೇಜಾರಾಕಾರ ಅಂತಂದು ಏನೋ ಒಂದು ಚೂರು ಅದು ರೊಟ್ಟಿ ಹಲ್ಲಿಗರಲಿಲ್ಲ ಬಿಡಲಿಲ್ಲ. ಏನೋ ಒಂಚೂರು ರೊಟ್ಟಿ, ಒಂಚೂರು ಅನ್ನ ಸಾರು, ಅದೇನೋ ಚೂರು ಆಟ ತಿಂದಿ ನಾನು. ನಿಮ್ಮಂಗೆ ಗಡದ್ದಂಗೆ ತಿಂದಿಲ್ಲ. ಆಗಲೇ ಕಣ್ಣು ಬಿಟ್ಟು ನನ್ನ ಮೇಲೆ. ನೀವು ನಿಮ್ಮ ಮಗಳು ಏನಾರು ಯಾಕೆ ಮಾಡ್ಕೊರಿ, ನಮಗೆ ಎದಕ್ಕೆ ಬೇಕಾಗೈತಿ? ಅರಿ ಅದೆಲ್ಲ ಬಿಡ್ರಿ ಅತ್ಯಾರಂಗ. ಅಂದಂಗೆ ಮದುವೆ ಯಾವಾಗ ಇಟ್ಕೊಳೋಣ ಅಂತ ಅಂದ್ರಿ ಈಗ? ಮದುವೆನ ಇನ್ನೂ 1 ತಿಂಗಳು ಇಲ್ಲಾಂದ್ರೆ 2 ತಿಂಗಳು ಬಿಟ್ಟು ಇಟ್ಕೊಳೋಣ ಅಂತಂದಾರೆ. ಅವ್ರದ್ದು ಮನೆಯಾರ ಯಾರೋ ಅವ್ರಿಗೆ ಪರಿಚಯದಾರ ಯಾರೋ ಜ್ಯೋತಿಷ್ ಅದಾರಂತ, ಅವರೆಲ್ಲ ಊರಿಗೆ ಹೋಗಾರಂತ, ಬರ್ತಾರಂತ ಈ ವಾರದಾಗ. ಏನೋ ಬಂದ ಮೇಲೆ ಕೇಳಿಸಿ ಹೇಳ್ತೀವಿ ಅಂತಂದಾರೆ ಯಾವ ದಿನ ಏನು ಅನ್ನೋದು. ಏನೂ ಇಲ್ಲ ಅಂದರೂ ಇನ್ನೊಂದು ತಿಂಗಳದಾಗ ಇಟ್ಕೋಬೋದು ಅನಿಸ್ತೈತಿ ಮದುವೆನ. ಮತ್ತು ಈಗ ಅವರು ಭಾಳ ದಿನ ಬಿಡೋದು ಬೇಡನ ಅಂತ ಅನ್ನ ಕುಂತಿದ್ರು. ವಾಪಸ್ ಬರೋ ಮುಂದೆ ಆದಷ್ಟು ಲಗುನ ಮದುವೆ ಮಾಡಿ ಮುಗಿಸ್ಬಿಡಂತ ಊರಿ. ಹೆಂಗೋ ಗಂಡು ಹೆಣ್ಣು ಇಬ್ಬರು ಒಪ್ಪಾರ, ನಾವು ಎಲ್ಲರೂ ಒಪ್ಪಿವ, ಮದುವೆ ಮಾಡಿಬಿಟ್ರೆ ಆತು ಊರಿ ಅಂತ ಅನ್ನ ಕುಂತಿದ್ರು. ಹೌದಾ ರೀ, ಚಲೋ ಆತು ಬಿಡ್ರಿ. ಮತ್ತೀಗ 1 ತಿಂಗಳದಾಗ ಮದುವೆ ಅಂದ್ರೆ ರೊಕ್ಕ ಹೊಂದ್ಸೋದು ಎಲ್ಲ ಹೆಂಗ್ರಿಪ್ಪ ಈಗ? ಅದಕ್ಕೆಮ್ಮ ನೀವು ಯಾಕಷ್ಟು ಚಿಂತೆ ಮಾಡ್ತೀರಿ? ಅವ್ರು ನೋಡಿದ್ರೆ ಇದು ಇಳೆವು ಬ್ಯಾಡ ಅಂತ ಅಂದ್ರಪ್ಪ. ನಾವು ನಮ್ಮ ಮನೆ ಮುಂದೆ ಮಾಡ್ಕೋತೀವಿ, ಇಳೆನ ಬೇಕಾರೆ ಇಡನ್ರೇನ ಅಂತ ಅಂದ್ವಿ. ಅವರು ಬ್ಯಾಡ್ರಿ. ಮತ್ತು ಇಳೆವಾಗ ಒಂದ್ಸಲ ಮದುವೆಗೆ ಇದಕ್ಕೆ ದುಡ್ಡು ಖರ್ಚು ಮಾಡೋದು, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಹೆಂಗೆ ಇನ್ನೊಂದು ತಿಂಗಳದಾಗ ಮದುವೆ ಇಟ್ಕೊಂಡು ಹೋಗೋದಿವಲ್ಲ, ಒಂದೂವರೆ ತಿಂಗಳಾಗ ಇಳೆನ ಮತ್ತು ಮದುವೆನ ಒಮ್ಮಕ್ಕ ಮಾಡಿದ್ರೆ ಅದು ನಮ್ಮ ಮನೆ ಮುಂದೆ ಮಾಡ್ತೇವೆ ನಾವು. ನೀವೇನಿಲ್ಲ, ನಿಮ್ಮ ಮಗಳನ್ನ ಕರ್ಕೊಂಡು ಖುಷಿಯಾಗಿ ಮದುವೆಗೆ ಬಂದ್ರೆ ಅಷ್ಟೇ ಸಾಕಂತ ಅಂದಾರೆ ನೋಡ್ರಿ. ಇಳೆಗಂತೂ ನಾವಂತೂ ಹೇಳೀವಿ, ಗಂಡಿಗೆ ಬಟ್ಟೆ ಮತ್ತು ಒಂದು ಉಂಗುರ ಏನು ಕೊಡ್ಸೋದೈತಲ್ಲ ಅದನ್ನು ನಾವು ಕೊಡಿಸ್ತೀವಿ ರೀ. ನೀವು ಹೆಣ್ಣಿಗೆ ಏನು ಹಾಕಬೇಕು ಅದನ್ನು ನೀವು ಹಾಕ್ರಿ ಅಂತ ಹೇಳಿದೆ, ಒಪ್ಕೊಂಡಾರ ಅದಕ್ಕೂ.
ಓ ಹೌದಾ ರೀ, ಚಲೋ ಆತು ಬಿಡ್ರಿ. ಮತ್ತೀಗ ರೊಕ್ಕ ಹೊಂದ್ಸೋದು ಕಡೆ ಲಕ್ಷ ಕೊಡ್ಬೇಕು ನೋಡ್ರಿ. ಮತ್ತು ಒಂದು ತಿಂಗಳದಾಗ ಮದುವೆ ಅಂದ್ರೆ ಹೆಂಗೆ ಮಾಡೋದು ನೋಡ್ರಿ. ಅದಕ್ಕೆಮ್ಮ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಈಗ ಹೆಂಗೋ ಹೊಲದಾಗ ತರಕಾರಿ ಎಲ್ಲ ಚಲೋ ಬರಾಕುಂತೈತಲ್ಲ, ಅದರಿಂದ ಒಂದು ಸ್ವಲ್ಪ ತಕೊಂಡು ಹೆಂಗಾರ ಮಾಡಿ ಮದುವೆ ಒಂದು ಮಾಡಿದ್ರೆ ತಗೋರಿ. ಈಗ ಮದುವೆದಂತೂ ನಮ್ದೇನು ಖರ್ಚು ಇಲ್ಲ, ಯಾಕಂದ್ರೆ ಮದುವೆ ಎಲ್ಲ ಅವ್ರ ಕಡೆನ. ಈಗ ನಾವು ಕರ್ಕೊಂಡು ಹೋಗೋದು, ಮಂದಿನ ಕರ್ಕೊಂಡು ಹೋಗೋಕೆ ಗಾಡಿದು ಚಾರ್ಜ್ ಇರ್ತೈತಿ. ಆಮೇಲೆ ಬಟ್ಟೆ ಈಗ ನಾವು ಮನೆಯನ್ನಾರು ಅಷ್ಟು ತೊಗೋಬೇಕು, ಮತ್ತು ಗಂಡಿಗೂ ಬಟ್ಟೆ ನಾವು ಕೊಡಿಸ್ತೀವಿ ಅಂತಂದು ಮದುವೆಯಾಗ ಅವು ಅಷ್ಟೇ ಖರ್ಚು ಅದಾವು. ಬೇಕಂದ್ರೂ ನಮಗೂ ರೊಕ್ಕ ನೋಡನ್ರಿ, ಒಂದು ಸಲ ಕುತ್ಕೊಂಡು ಲೆಕ್ಕಾಚಾರ ಮಾಡನ್ರಿ ಎಷ್ಟು ಬೇಕಾಕೈತಿ ಏನನ್ನೋದು ನೋಡಿ ಒಂದು ತೀರ್ಮಾನಕ್ಕೆ ಬಂದ್ರೆ ಹತ್ತು ಬರ್ರಿ. ಸರಿನಪ್ಪ, ನೀವೆಲ್ಲರೂ ಮುಂದೆ ನಿಂತ್ಕೊಂಡು ಚಂದನ ತಂಗಿದ ಒಂದು ಮದುವೆ ಮುಗಿಸ್ಬಿಡ್ರಪ್ಪ. ನಮಗಂತೂ ಚಿಂತೆನ ಬಗೆಹರಿತೈತೆ ನೋಡ್ರಿ. ಲಕ್ಷ್ಮಕ್ಕ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ದೇವರು ಕಣ್ಣು ಬಿಟ್ಟಾನ, ಚಲೋ ಸಂಬಂಧನ ಬಂದೈತಿ. ನೀನೇನು ತಲೆ ಕೆಡ್ಸ್ಕೊಬೇಡ. ನೀ ಹತ್ರವ ಮುಂದೆ ಆ ಮನ್ಯಾಗ ಆರಾಮಾಗಿರ್ತಾಳ ತಗೋ. ಅಷ್ಟಾದರೆ ಸಾಕವ ಯವ್ವ ನನಗಂತೂ.